ಈ 4 ವಿಧಾನಗಳು ಫಾಲೋ ಮಾಡಿದರೆ ನಿಮ್ಮ ಹಾರ್ಟ್ ಅಟ್ಯಾಕ್ ಗ್ಯಾರಂಟಿ ತಡಿಬೋದು, ಗ್ಯಾರಂಟಿ. ಏನು 4? ಒಂದನೇದು, ಫುಡ್ಡು ಕಂಠಮಟ ತಿನ್ನಬಾರ್ದು. ಅದು ತಿಂದ ತಕ್ಷಣ ಲಂಗ್ಸು ಮತ್ತು ಹಾರ್ಟ್ಗೆ ಲೋಡ್ ಆಗುತ್ತೆ, ಅವಕ್ಕೆ ಹೆಚ್ಚಿನ ಒತ್ತಡ ಬೀಳ್ತದೆ. ಎರಡನೇದು, ಎಣ್ಣೆ ಕಲಸಿರೋ ಪದಾರ್ಥವನ್ನು ತಿನ್ನಬಾರ್ದು, ಆದರೆ ಎಣ್ಣೆ ಇಲ್ದಂಗೂ ತಿನ್ನಬಾರ್ದು. ಸೊ ಎಣ್ಣೆ ಕಲಸೋದು, ಚಿತ್ರಾನ್ನ, ಪುಳಿಯೋಗರೆ, ಮಂಡಕ್ಕಿ, ಅವಲಕ್ಕಿ, ಇನ್ನೊಂದು ಫ್ರೈಡ್ ರೈಸ್ಗಳು, ಈ ಥರ ಮೇಲಿನಿಂದ ಕಲಸಿದ್ದಾಗಲಿ ಅಥವಾ ಎಣ್ಣೆಲೇ ಮುಳುಗಿಸಿ ಹೇಳಿದ ಪೂರಿ, ಬಜ್ಜಿ ಈ ಥರದ್ದು ತಿನ್ನಬಾರ್ದು. ಇವು ಎಣ್ಣೆನ ಕೆಟ್ಟ ರೀತಿಯಲ್ಲಿ ಬಾಡಿಯಲ್ಲಿ ಸ್ಟೋರ್ ಮಾಡ್ತವೆ. ಹಾಗಾಗಿ ಈ ರೀತಿ ತಿನ್ನಬಾರ್ದು. ಸಾಂಬಾರು ಮತ್ತು ಪಲ್ಯದಲ್ಲಿ ಯಥೇಚ್ಛವಾಗಿ ಎಣ್ಣೆ ಊಟ ಮಾಡಬೇಕು. ಶುದ್ಧವಾದ, ನಾವು ಭಾರತದಲ್ಲಿ ತಯಾರು ಮಾಡ್ತೀವಲ್ಲ, ಮೊಸರುಕ್ಕೆ ಹೆಪ್ಪಾಕಿ ಎಲ್ಲ ಮಾಡಿ ಬೆಣ್ಣೆ ತೆಗೆದು ತುಪ್ಪ ಮಾಡ್ತೇವೆ, ಈ ತುಪ್ಪ ಊಟ ಮಾಡಬೇಕು. ಇದು ಬೇಕು. ಇದರಿಂದ ಸಾಫ್ಟ್ ಮಸಲ್ಸ್ ಇರುತ್ತೆ, ವೆಸಲ್ಸ್ ಸಾಫ್ಟ್ ಇರುತ್ತೆ, ಹಾರ್ಟು ಚೆನ್ನಾಗಿರ್ತದೆ. ಸೊ ಇನ್ನೊಂದು, ಮಲಬದ್ಧತೆನ ಇಟ್ಕೋಬಾರ್ದು ನೀವು. ಮಲಬದ್ಧತೆ ಇತ್ತು ಅಂದರೆ ಹಾರ್ಟಿಗೆ ತೊಂದರೆ. ಮಲಬದ್ಧತೆಗೆ ಮಾತ್ರೆ ತೊಗೊಳ್ಳೋದಲ್ಲ, ಮಲಬದ್ಧತೆ ಹೋಗಿಸ್ಕೊಳ್ಳೋಕೆ ಒಂದು ಸಣ್ಣ ಗುಟ್ಟು ಇದೆ. ರಾತ್ರಿ ಆಹಾರ ಪ್ರಮಾಣ ಕಡಿಮೆ ಇರಬೇಕು. ಬೇಗ ಊಟ ಮಾಡಬೇಕು. ರಾತ್ರಿ ಒಂದು 6-7 ಗಂಟೆ ನಡುವೆ ಊಟ ಮಾಡಬೇಕು. ಬೇಗ ಮಲಗಬೇಕು. ನಾಳೆ ಬೆಳಗ್ಗಿನ ಇದು ಇರಲ್ಲ, ಮಲಬದ್ಧತೆ ಇರಲ್ಲ. ನಾವು ತ್ರಿಫಲ ಚೂರ್ಣ ತೊಗೋತೀನಿ ಸರ್, ಮಲಬದ್ಧತೆ ಇಲ್ಲ, ಇದೆಲ್ಲ ಚೂರ್ಣದಿಂದ ಮಲಬದ್ಧತೆ ಇಲ್ಲ. ನಿಮಗೆ ಮಲಬದ್ಧತೆ ಇರಬಾರ್ದು. ಈ ಬಿ ಪಿ ಮಾತ್ರೆ ತೊಗೊಂಡು ಬಿ ಪಿ ಇಲ್ಲ ಅಂತ ಅರ್ಥನಾ? ಇದೆ ಅಂತ ಅರ್ಥ ತಾನೆ. ಹಾಗೆ ಮಲಬದ್ಧತೆ ಇದೆ ಅಂತಲೇ ಅರ್ಥ. ನೀವು ಔಷಧಿಯಿಂದಲ್ಲ, ಔಷಧಿ ಇಲ್ಲದೇ ಆಗಬೇಕು. ಇದೊಂದು. ಕೊನೆಯದು ಇಂಪಾರ್ಟೆಂಟು, ರಾತ್ರಿ ನಿದ್ದೆಗಿಡೋದು, ಓವರ್ ಟೆನ್ಷನ್ ತೊಗೊಳೋದು, ಇವೆರಡು ಮೋಸ್ಟ್ ಡೇಂಜರಸ್. ನೀವು ನಿದ್ದೆಗಿಟ್ರಿ ಅಂದರೆ ಮಸಲ್ಸ್ ಎಲ್ಲ ಡ್ರೈ ಆಗಿರ್ತಾವೆ. ಬಾಡಿ ಒಂದಿನ ನಿದ್ದೆಗಿಟ್ಬಿಟ್ರೆ ಎಲ್ಲ ಮಸಲ್ಸ್ ಎಲ್ಲ ಮೂಮೆಂಟೇ ಬೇಡ ಅಂತ ಅನಿಸ್ತಿರ್ತದೆ, ಒಂದು ಕಡೆ ಕೂತ್ಕೊಂಡಿರ್ಬೇಕು ಅನಿಸುತ್ತೆ. ಹಾಗೆ ನಿದ್ದೆಗಿಟ್ಟರೆ ಮತ್ತು ಹಾರ್ಟ್ ಮಸಲ್ಸು ರೆಸ್ಟ್ ಬೇಕು ಅನ್ಸಲ್ವಾ? ಓಕೆ, ಕೂತ್ಕೊಂಡಿರ್ಬೇಕು ಅನ್ಸಲ್ವಾ? ಸೊ ಅದಕ್ಕೂ ಅವಾಗಲೂ ಕೂಡ ಆಗುತ್ತೆ. ಹಾಗೆ ನಿದ್ದೆಗಿಡೋದು, ಓವರ್ ಟೆನ್ಷನ್ನೇ ಕೆಲಸ ಮಾಡೋದು. ಟೆನ್ಷನ್ ಬಂತು ಅಂದರೆ ಹಾರ್ಟ್ ಜೋರು ಪಂಪ್ ಮಾಡಬೇಕಾಗತ್ತೆ. ಇಲ್ಲಿ ಕೂತ್ಕೊಂಡಿದ್ದೀರಪ್ಪ, ಒಂದು ಸಡನ್ನಾಗಿ ಹಾವು ಬಂದುಬಿಡ್ತು, ಹಾರ್ಟು 70 100 ಆಗಿಬಿಟ್ಟಿರ್ತದಲ್ವ. ಸೊ ಹಂಗೆ ಜೋರು ಪಂಪ್ ಮಾಡ್ತಾ ಇರ್ತದೆ. ಹಾರ್ಟ್ ಪಂಪ್ ಮಾಡೋದಕ್ಕೆ ನಿದ್ದೆ ಮಾಡಿರಲ್ಲ, ಡ್ರೈ ಆಗಿರ್ತದೆ. ಅವತ್ತೇ ಚೆನ್ನಾಗಿ ಕಂಟ್ಬಿಟ್ಟ ತಿಂದುಬಿಟ್ಟಿರ್ತಾರೆ. ಮೋಷನ್ ಬೇರೆ ಆಗಿರಲ್ಲ ನಿದ್ದೆಗಿಟ್ಟೋದ್ರಿಂದ. ಟೆನ್ಷನ್ ಫುಲ್ ವರ್ಕ್ ಮಾಡ್ತಾ ಇರ್ತೀವಿ, ಮತ್ತು ಮ್ಯಾಸಿವ್ ಅಟ್ಯಾಕ್ ಆಗಲ್ವಾ? ಈ 4 ಫಾಲೋ ಮಾಡಿದರೆ ಸೇಫಾಗಿ ಇದ್ದುಬಿಡ್ತೀರ. ಫಸ್ಟ್ ಇವನ್ನ ಫಾಲೋ ಮಾಡಿ. ಇದು ಆಯುರ್ವೇದ ಆಚಾರ್ಯರು ಹೇಳಿರ್ತಕ್ಕಂತಹ ಗುಟ್ಟು.